ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ. ಹೌದಾ? ಏನ್ ಮಾತುಕತೆ ಆಯ್ತು? ನೆನಪಿದ್ರೆ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ? 100% ಇಲ್ಲ. ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡು ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಏನುವೆ ಹಿಂಸೆ ಅನುಭವಿಸ್ತು. ಆ ಶಾಪ ನಿಮಗೆ ತಟ್ಟಲ್ವಾ? ಆ ಶಾಪ ನಿಮಗೆ ಮುಟ್ಟಲ್ವಾ? ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು, ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಾನು ಕೂಡ. ಯಾಕೆ ಆರ್ ಅಶೋಕ್ ಅವರು ಸಿಕ್ಕಾಪಟ್ಟೆ ಹಿಂದೂ ಮುಂದೆ ನೋಡದೆ ಕಿರ್ಚಾಡ್ತಾ ಇದ್ದಾರಂದ್ರೆ ಇದೇ ಕಾರಣಕ್ಕೆ. ಆರ್ ಅಶೋಕ್ ಅವರ ಹೆಸರನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ಗೃಹ ಸಚಿವರಾಗಿದ್ದು ಇದೇ ಮಾನ್ಯ ಆರ್ ಅಶೋಕ್ ಅವರು. ಈ ಪ್ರಕರಣವನ್ನು ಮುಚ್ಚಿ ಹಾಕೋದ್ರಲ್ಲಿ ಆರ್ ಅಶೋಕ್ ಅವರ ಪಾತ್ರ ಬಹು ಮುಖ್ಯವಾಗಿ ಇದೆ. ಯಾಕಂತ ಹೇಳಿದ್ರೆ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ಈ ರಾಜ್ಯದ ಗೃಹ ಸಚಿವರಾಗಿ ಈ ಮುಚ್ಚಿ ಹಾಕೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದು, ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದ್ದು ಇದೇ ಆರ್ ಅಶೋಕ್. ಒಂದು ವೇಳೆ ಮರು ತನಿಖೆ ಆದರೆ ಬುಡಕ್ಕೆ ಬರೋದು ಆರ್ ಅಶೋಕ್ ಅವರು ಬುಡಕ್ಕೆ ಬರ್ತದೆ. ಏನು ಅರ್ಥ ಇಲ್ಲದೆ ಮಾತಾಡ್ತಾರೆ ವಿಧಾನಸೌಧ ಅಧಿವೇಶನದಲ್ಲಿ. 2 ವರ್ಷದ ಹಿಂದಿಂದು ಮಹೇಶ್ ಶೆಟ್ಟರ್ ತಿಮ್ಮರೋಡಿ ಅವರು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಪ್ರಸ್ತಾಪ ಅದರ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು, ಕಟ್ಟು ಪೇಸ್ಟ್ ಎಡಿಟ್ ಮಾಡಿದ್ದನ್ನ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಈ ಆರ್ ಅಶೋಕ್ ಅವ್ರು ನೋಡಿದ್ರೆ ನಮ್ಗೆ ಏನಿಸ್ತದೆ, ನಮ್ಮ ಈ ರೇಷನ್ ಅಂಗಡಿಯಲ್ಲಿ ಹೆಗ್ಗಣ ಇರ್ತವೆ, ಈ ಹೋಲ್ ಹಾಕಿ 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 ಕದ್ದು ಅಕ್ಕಿ ಬೇಳೆ ತಿಂದು ಹಿಂಗ ಕೊಬ್ಬಿರ್ತವೆ. ಜಾಸ್ತಿ ಅಡ್ಡಾಡಕ್ಕೂ ಬರ್ತಿರ್ತೀರಲ್ಲ, ನೋಡಿರ್ತೀರಲ್ಲ ನೀವು, ಆ ಕಿರಾಣಿ ಅಂಗಡಿ ಒಳಗೆ, ರೇಷನ್ ಅಂಗಡಿ ಒಳಗೆ ಹೆಗ್ಗಣಗಳಿರ್ತಾರಲ್ಲ, ಆ ತರ ಇದಾರೆ ಅವರು. ಆ ತರ ಆರ್ ಅಶೋಕ್ ಅವ್ರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ. ಇದೇ ಅವ್ರದ್ದು. ಈ ಆರ್ ಅಶೋಕ್ ಅವರು ಇಲ್ಲಿ ಶೃಂಗೇರಿಯಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಇದ್ರು. ಅತ್ಯಂತ ಪ್ರಾಮಾಣಿಕವಾದಂತಹ ಭ್ರಷ್ಟಾಚಾರದ ಒಂದೇ ಲವಲೇಶ ಇಲ್ಲದಂತಹ ಚಲುವರಾಜು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ರು ಶೃಂಗೇರಿಯಲ್ಲಿ. ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆರ್ ಅಶೋಕ್. ಆಡಿಯೋ ರೆಕಾರ್ಡು ಇದೆ. ಇವರ ಪಿ ಎ, ಆರ್ ಅಶೋಕ್ ಅವ್ರ ಪಿ ಎ ಮಂತ್ಲಿ ಇಸ್ಕೊಳಕ್ ಕೇಳಿರ್ತಾರೆ. ಯಾಕ್ರಿ ಯಾವನ್ರಿ ನೀನು ಮಂತ್ಲಿ ಇಸ್ಕೊಳಕ್ಕೆ, ನಂದು ತಲೆಗಿಲೆ ಕೆಟ್ಟಿದ್ಯಾ ಅಂತೇಳಿ ಚಲುವರಾಜು ಅಂತಹ ಸಬ್ ರಿಜಿಸ್ಟರ್ ಹೇಳ್ತಾರೆ. ಅತ್ಯಂತ ಪ್ರಾಮಾಣಿಕ ಅಂತವ್ರನ್ನ ಸಸ್ಪೆಂಡ್ ಮಾಡಿಸೋದಲ್ಲ, ಸೇವೆಯಿಂದನೇ ಟರ್ಮಿನೇಟ್ ಮಾಡಿಸ್ತಾರೆ ಆರ್ ಅಶೋಕ್. ಇದೇ ಆಡಿಯೋ ಬಿಡ್ತೀನಿ, ಹಿಂದೂ ಕೂಡ ಬಂದಿತ್ತು, ಸಾರ್ವಜನಿಕವಾಗಿ ಅದು ಲಭ್ಯ ಇಲ್ಲ. ಅದು ಆಡಿಯೋ ಇದೆ ಬೇರೆ ಒಂದು ಇದರಲ್ಲಿ, ಹ್ಯಾಂಡ್ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದರಲ್ಲಿದೆ. ಈಗ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವಹೇಳನ ಅಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವರೇ. ಇದೇ ಎಲ್ರದ್ದು ಇದೆ ಇವ್ರ ಹಣೆ ಬರ.